ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ಭಗವಂತ ನಮ್ಮ ಮನೇಲಿ ಬರೆದಿದ್ದರೆ ಇದೇ ಥರ ಆಗಬೇಕು ಅಂದರೆ ಯಾರು ಏನೇ ಮಾಡಿದ್ರು ಅದು ತಡೆದ್ರೂ ಸಾಧ್ಯ ಇಲ್ಲ ಅನ್ನೋಕ್ಕೆ ಛಲ ಇರಬೇಕು. ವಯಸ್ಸು ಮುಖ್ಯ ಅಲ್ಲ, ಯಾವ ವಯಸ್ಸಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇವತ್ತಿನ ಒಂದು 2-3 ದಿವಸ ಹಿಂದೆ ನಡೆದಂಥ ಘಟನೆ ಸಾಕ್ಷಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಪಿರಿಮೆಟ್ಲು ತಿರುಪತಿ ತಿಮ್ಮಪ್ಪಂದು ಆ ವಿಚಾರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 116 ವರ್ಷದ ಅಜ್ಜಿ ಮೆಟ್ಲು ಹತ್ತಿದ್ದಾರೆ. ಈ ಕಾಲದಲ್ಲಿ 20 ವರ್ಷದವರು, 25 ವರ್ಷದವರು, 30 ವರ್ಷದವರು, 35 ವರ್ಷದವರು ಮಾತಾಡೋಕ್ಕೆ ಯೋಚನೆ ಮಾಡ್ತಾರೆ. ಒಬ್ರ ಕೈ ಚೆನ್ನಾಗಿ ಮಾತಾಡೋಕ್ಕೂ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ 3550 ನಂಬರ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಅಷ್ಟು ಮೆಟ್ಲುಗಳನ್ನು, ಅಲ್ಪಿರಿ ಮೆಟ್ಲುಗಳನ್ನು ಹತ್ತಿದ್ದಾರೆ. ಕೆಲವರು ವಿಡಿಯೋ ಮಾಡಿ ಯಾವುದೋ ಬಿಟ್ಟಿದ್ದಾರೆ. ಆ ಮೆಟ್ಲಂಥ ಸಂದರ್ಭದಲ್ಲಿ ಆ ಸುದ್ದಿ TTDವರೆಗೂ ಇಮ್ಮಿಡಿಯೇಟ್ಲಿ ವೈರಲ್ ಆಗಿ TTDವರೆಗೂ ಹೋಗಿದೆ. TTDವರೆಗೂ ಹೋಗಿ ಖುದ್ದು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ದೇವಸ್ಥಾನದ ಮೇಲೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಅವರಿಗೆ VIP ದರ್ಶನ ಮಾಡಿಸಿ ಎಲ್ಲ ರೀತಿಯ ಗೌರವವನ್ನು ಕೊಟ್ಟು ಬೀಳ್ಕೊಡುಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ತಕ್ಷಣ TTD ಚೇರ್ಮನ್ ಅವರು ಖುದ್ದಾಗಿ ಬಂದು ರಾಷ್ಟ್ರಪತಿಗಳಿಗೆ ಏನು ಗೌರವ ಕೊಡ್ತಾರಲ್ಲ, ರಾಷ್ಟ್ರಪತಿಗಳು ಬಂದರೆ ಗೌರವ ಕೊಟ್ಟು ದರ್ಶನ ಮಾಡಿ ಹೋಗ್ತಾರಲ್ಲ, ಆ ರೀತಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಒಂದು ಚಮತ್ಕಾರದ ಪವಾಡ ನಡೆದಿದೆ. ಆ ಅಜ್ಜಿಗೆ ರಾಷ್ಟ್ರಪತಿ ದರ್ಶನ ದೊರಕಿದೆ. ಅಜ್ಜಿಯ ಒಂದು ಉತ್ಸಾಹ, ಭಗವಂತನ ಭಕ್ತಿ ಅಜ್ಜಿಯ ಅಲ್ಲಿಗೆ ಕರೆದೊಯ್ದಿದೆ. ಭಕ್ತಿ ಒಂದಿದ್ರೆ ಸಾಕು, ಏನು ಬೇಕಾದ್ರೂ ಗೆಲ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಅಜ್ಜಿಯ 116 ವರ್ಷದ ಅಜ್ಜಿಯ ಸಾಕ್ಷಿ. TTD ಅವರಿಗೆ ಸನ್ಮಾನಿಸಿ ಗೌರವದಿಂದ ಅವರಿಗೆ ಪ್ರಸಾದವನ್ನು ನೀಡಿ, ಏನು ರಾಷ್ಟ್ರಪತಿಗಳಿಗೆ ಕೊಡ್ತಾರೋ ಆ ರೀತಿ ಗೌರವವನ್ನು ಸಲ್ಲಿಸಿ ಬೀಳ್ಕೊಡುಗೆ ಕೊಟ್ಟಿದೆ. ಅದಕ್ಕೆ ಇದನ್ನು ಕಲಿಬೇಕು. ಚಿಕ್ಕವರಾಗಲಿ ದೊಡ್ಡವರಾಗಲಿ, ಅವರು ಶ್ರೀಮಂತರಾಗಲಿ ಬಡವರಾಗಲಿ, ಭಕ್ತಿ ಒಂದಿದ್ದರೆ, ನಿಷ್ಠಾವಂತ ಭಕ್ತಿ, ನಿಷ್ಕಲ್ಮಶವಾದ ಭಕ್ತಿ ಇದ್ದರೆ ಭಗವಂತ ಸ್ವಯಂ ಬಾಗಿಲು ತೆರಿತಾನೆ ಅನ್ನೋದಕ್ಕೆ ಈ 116 ವರ್ಷದ ಅಜ್ಜಿನೇ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹೇಳೋದು, ಯಾವತ್ತೂ ಭಗವಂತನ ಮೇಲೆ ನಂಬಿಕೆ ಕಳ್ಕೋಬಾರ್ದು. ಭಗವಂತನ ಮೇಲೆ ನಾವು ಸದಾ ನಂಬಿಕೆ ಇಡಬೇಕು. ಯಾರು ಏನೇ ಅಡ್ಕೊಳ್ಳಿ, ಇವರು ದೇವ್ರಿಗೆ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಮತ್ತೊಂದು ಮಠ ಮನೆಗಳಿಗೆ ಹೋಗ್ತಾನೆ, ಪರವಾಗಿಲ್ಲ, ಭಗವಂತನ ಮೇಲೆ ನಂಬಿಕೆ ಅಷ್ಟೇ ಇರಬೇಕು. ಗುರುಗಳು ನಮ್ಮ ಮೇಲೆ ನಂಬಿಕೆ ಇರಬೇಕಷ್ಟೇ. ಯಾರು ನಾವು ಹುಟ್ಟಿ ಬಂದಾಗ ಯಾರು ನಮ್ಮ ಜೊತೆ ಇರಲ್ಲ. ಯಾರು ಹೋದಾಗ ಬೆತ್ತಲೆ, ಬರುವಾಗ ಬೆತ್ತಲೆ ಅನ್ನಂಗೆ ಬರೋನೇ ಭಗವಂತ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಭಗವಂತನ ನಂಬಿ ಯಾವುದು ಅನ್ಯಾಯದ ವ್ಯಕ್ತಿಗಳನ್ನು ನಂಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದೇವರ ಮೇಲೆ ಭಕ್ತಿ ಇಟ್ಟರೆ ಸ್ವಯಂ ಭಗವಂತನೇ ಬಾಗಿಲು ತೆರಿತಾನೆ ತನ್ನ ಬಳಿಗೆ, ತನ್ನ ಭಕ್ತರಿಗೆ ಅನ್ನೋದಕ್ಕೆ ನಿಷ್ಕಲ್ಮಶವಾದ ಅಜ್ಜಿಯ ಭಕ್ತಿಯ ಕಾರಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.